ಸೊರಗಿದ ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ಸಮರ ನಡೀತಾ ಇದೆ. ಒಂದ್ ಕಡೆ ಕನ್ನಡ ಚಿತ್ರಗಳು ಸೋಲುತ್ತಾ ಇದೆ. ಹಾಗಿರುವಾಗ ಈ ಸ್ಟಾರ್ ವಾರ್ ಎಲ್ಲ ಯಾಕೆ ಅನ್ನೋ ಪ್ರಶ್ನೆ ಏನಾಗ್ತಿದೆ ಅಂದ್ರೆ, ಫ್ಯಾನ್ಸ್ ಅಭಿಮಾನಿಗಳು ಅನ್ನೋ ಹೆಸರಲ್ಲಿ ಪುಂಡಾಟ ಮೆರಿತಾ ಇದ್ದಾರೆ. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದ ಹಾಗೆ ಕಮೆಂಟ್ ಮಾಡೋದು, ಏನೇನೋ ಗಲಾಟೆ ಜಗಳಗಳಾಡುವಂಥದ್ದು, ಬೇಕಾಬಿಟ್ಟಿ ತೇಜೋವಧೆ ಮಾಡುವಂಥದ್ದು, ಇಂಥದ್ದೆಲ್ಲ ಆಗ್ತಾ ಇದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಫ್ಯಾನ್ಸ್ ಪುಂಡಾಟಕ್ಕೆ ಸ್ಯಾಂಡಲ್ವುಡ್ ಬೆಂಬಲ ಕೂಡ ಇದೆಯಾ? ಸ್ಯಾಂಡಲ್ವುಡ್ ನಲ್ಲೂ ಹೀರೋಗಳು ಅಥವಾ ಕೆಲವರು ತಮ್ಮ ಅಭಿಮಾನಿಗಳಿಗೆ ಆಯ್ತು ನೀನ್ ಹಿಂಗೆಲ್ಲ ಮಾಡಿ ಅಂತ ಹೇಳ್ತಾರಾ, ಸಪೋರ್ಟ್ ಮಾಡ್ತಾರಾ? ಇಲ್ಲಪ್ಪ ನನ್ನ ಅಭಿಮಾನಿಗಳಾಗಿದ್ರೆ ನೀವು ಯಾವ ಕಾರಣಕ್ಕೂ ಈ ತರ ಎಲ್ಲ ಪುಂಡಾಟ ಮೆರೆಯುವಂಥದ್ದು, ಅಶ್ಲೀಲ ಮೆಸೇಜ್ಗಳನ್ನ ಕಳಿಸುವಂಥದ್ದು ಇಂಥದ್ದೆಲ್ಲ ಮಾಡಬೇಡಿ ಅಂತ ಹೇಳೋದ್ರ ಬದಲಾಗಿ ಅದಕ್ಕೆ ಬೆಂಬಲ ಕೊಡೋಂಥವ್ರು ಇದಾರಾ ನಟರು? ಮಹಿಳೆಯರ ಗೌರವಕ್ಕೆ ಧಕ್ಕೆಯಾಗ್ತಾ ಇದೆಯಾ? ಅಭಿಮಾನಿಗಳ ಹೆಸರಲ್ಲಿ ಗೂಂಡಾಗಿರಿ ಮೆರೀತಾರಲ್ಲ, ಅವರಿಂದಾಗಿ ಚಂದನವನ ನಲುಗಿದೆಯಾ? ಈ ಪ್ರಶ್ನೆಗಳನ್ನ ಸಾಕಷ್ಟು ಹೆಣ್ಣು ಮಕ್ಕಳು, ಚಂದನವನದ ಹೆಣ್ಣು ಮಕ್ಕಳು ಎತ್ತಿರೋದ್ರಿಂದ ಈ ಪ್ರಶ್ನೆಯನ್ನ ರಿಪಬ್ಲಿಕನ್ ಕೂಡ ಕೇಳ್ತಾ ಇದೆ. ಸ್ಟಾರ್ ವಾರ್ ಹೆಸರಲ್ಲಿ, ಅಭಿಮಾನಿಗಳ ಹೆಸರಲ್ಲಿ ಮತ್ತೊಬ್ಬ ನಟಿ ಅಥವಾ ನಟನಿಗೆ ಅವಮಾನ ಮಾಡುವಂತದ್ದು ನಡೀತಾ ಇದೆಯಾ? ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಬಾಯಿಗೆ ಬಂದಂಗೆ ಅಭಿಮಾನಿಗಳ ಹೆಸರಲ್ಲಿ ಕೆಟ್ಟದಾಗಿ ಮೆಸೇಜು, ಫೋನು ಏನೆಲ್ಲ ನಡೀತಾ ಇದೆಯಾ? ಚಂದನವನದಲ್ಲಿ ಈ ಟ್ರೆಂಡ್ ಜಾಸ್ತಿ ಆಗ್ತಾ ಇದೆ. ಕೆಲವರು ಸೂಪರ್ ಸ್ಟಾರ್ಗಳನ್ನ ಯಾರೂ ಟೀಕೆನೇ ಮಾಡಬಾರ್ದಾ ಅಥವಾ ಯಾರೂ ಅವ್ರ ಬಗ್ಗೆ ಏನೂ ಹೇಳಬಾರ್ದಾ? ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ್ಗೆ ಬಿಗ್. ಸೊರಗಿದ ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ಸಮರ ನಡೀತಾ ಇದೆ. ಒಂದ್ ಕಡೆ ಕನ್ನಡ ಚಿತ್ರಗಳು ಸೋಲುತ್ತಾ ಇದೆ. ಹಾಗಿರುವಾಗ ಈ ಸ್ಟಾರ್ ವಾರ್ ಎಲ್ಲ ಯಾಕೆ ಅನ್ನೋ ಪ್ರಶ್ನೆ ಏನಾಗ್ತಿದೆ ಅಂದ್ರೆ, ಫ್ಯಾನ್ಸ್ ಅಭಿಮಾನಿಗಳು ಅನ್ನೋ ಹೆಸರಲ್ಲಿ ಪುಂಡಾಟ ಮೆರಿತಾ ಇದ್ದಾರೆ. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದ ಹಾಗೆ ಕಮೆಂಟ್ ಮಾಡೋದು, ಏನೇನೋ ಗಲಾಟೆ ಜಗಳಗಳಾಡುವಂಥದ್ದು, ಬೇಕಾಬಿಟ್ಟಿ ತೇಜೋವಧೆ ಮಾಡುವಂಥದ್ದು, ಇಂಥದ್ದೆಲ್ಲ ಆಗ್ತಾ ಇದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಫ್ಯಾನ್ಸ್ ಪುಂಡಾಟಕ್ಕೆ ಸ್ಯಾಂಡಲ್ವುಡ್ ಬೆಂಬಲ ಕೂಡ ಇದೆಯಾ? ಸ್ಯಾಂಡಲ್ವುಡ್ ನಲ್ಲೂ ಹೀರೋಗಳು ಅಥವಾ ಕೆಲವರು ತಮ್ಮ ಅಭಿಮಾನಿಗಳಿಗೆ ಆಯ್ತು ನೀನ್ ಹಿಂಗೆಲ್ಲ ಮಾಡಿ ಅಂತ ಹೇಳ್ತಾರಾ, ಸಪೋರ್ಟ್ ಮಾಡ್ತಾರಾ? ಇಲ್ಲಪ್ಪ ನನ್ನ ಅಭಿಮಾನಿಗಳಾಗಿದ್ರೆ ನೀವು ಯಾವ ಕಾರಣಕ್ಕೂ ಈ ತರ ಎಲ್ಲ ಪುಂಡಾಟ ಮೆರೆಯುವಂಥದ್ದು, ಅಶ್ಲೀಲ ಮೆಸೇಜ್ಗಳನ್ನ ಕಳಿಸುವಂಥದ್ದು ಇಂಥದ್ದೆಲ್ಲ ಮಾಡಬೇಡಿ ಅಂತ ಹೇಳೋದ್ರ ಬದಲಾಗಿ ಅದಕ್ಕೆ ಬೆಂಬಲ ಕೊಡೋಂಥವ್ರು ಇದಾರಾ ನಟರು? ಮಹಿಳೆಯರ ಗೌರವಕ್ಕೆ ಧಕ್ಕೆಯಾಗ್ತಾ ಇದೆಯಾ? ಅಭಿಮಾನಿಗಳ ಹೆಸರಲ್ಲಿ ಗೂಂಡಾಗಿರಿ ಮೆರೀತಾರಲ್ಲ, ಅವರಿಂದಾಗಿ ಚಂದನವನ ನಲುಗಿದೆಯಾ? ಈ ಪ್ರಶ್ನೆಗಳನ್ನ ಸಾಕಷ್ಟು ಹೆಣ್ಣು ಮಕ್ಕಳು, ಚಂದನವನದ ಹೆಣ್ಣು ಮಕ್ಕಳು ಎತ್ತಿರೋದ್ರಿಂದ ಈ ಪ್ರಶ್ನೆಯನ್ನ ರಿಪಬ್ಲಿಕನ್ ಕೂಡ ಕೇಳ್ತಾ ಇದೆ. ಸ್ಟಾರ್ ವಾರ್ ಹೆಸರಲ್ಲಿ, ಅಭಿಮಾನಿಗಳ ಹೆಸರಲ್ಲಿ ಮತ್ತೊಬ್ಬ ನಟಿ ಅಥವಾ ನಟನಿಗೆ ಅವಮಾನ ಮಾಡುವಂತದ್ದು ನಡೀತಾ ಇದೆಯಾ? ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಬಾಯಿಗೆ ಬಂದಂಗೆ ಅಭಿಮಾನಿಗಳ ಹೆಸರಲ್ಲಿ ಕೆಟ್ಟದಾಗಿ ಮೆಸೇಜು, ಫೋನು ಏನೆಲ್ಲ ನಡೀತಾ ಇದೆಯಾ? ಚಂದನವನದಲ್ಲಿ ಈ ಟ್ರೆಂಡ್ ಜಾಸ್ತಿ ಆಗ್ತಾ ಇದೆ. ಕೆಲವರು ಸೂಪರ್ ಸ್ಟಾರ್ಗಳನ್ನ ಯಾರೂ ಟೀಕೆನೇ ಮಾಡಬಾರ್ದಾ ಅಥವಾ ಯಾರೂ ಅವ್ರ ಬಗ್ಗೆ ಏನೂ ಹೇಳಬಾರ್ದಾ? ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ್ಗೆ ಬಿಗ್. ಸೊರಗಿದ ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ಸಮರ ನಡೀತಾ ಇದೆ. ಒಂದ್ ಕಡೆ ಕನ್ನಡ ಚಿತ್ರಗಳು ಸೋಲುತ್ತಾ ಇದೆ. ಹಾಗಿರುವಾಗ ಈ ಸ್ಟಾರ್ ವಾರ್ ಎಲ್ಲ ಯಾಕೆ ಅನ್ನೋ ಪ್ರಶ್ನೆ ಏನಾಗ್ತಿದೆ ಅಂದ್ರೆ, ಫ್ಯಾನ್ಸ್ ಅಭಿಮಾನಿಗಳು ಅನ್ನೋ ಹೆಸರಲ್ಲಿ ಪುಂಡಾಟ ಮೆರಿತಾ ಇದ್ದಾರೆ. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದ ಹಾಗೆ ಕಮೆಂಟ್ ಮಾಡೋದು, ಏನೇನೋ ಗಲಾಟೆ ಜಗಳಗಳಾಡುವಂಥದ್ದು, ಬೇಕಾಬಿಟ್ಟಿ ತೇಜೋವಧೆ ಮಾಡುವಂಥದ್ದು, ಇಂಥದ್ದೆಲ್ಲ ಆಗ್ತಾ ಇದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಫ್ಯಾನ್ಸ್ ಪುಂಡಾಟಕ್ಕೆ ಸ್ಯಾಂಡಲ್ವುಡ್ ಬೆಂಬಲ ಕೂಡ ಇದೆಯಾ? ಸ್ಯಾಂಡಲ್ವುಡ್ ನಲ್ಲೂ ಹೀರೋಗಳು ಅಥವಾ ಕೆಲವರು ತಮ್ಮ ಅಭಿಮಾನಿಗಳಿಗೆ ಆಯ್ತು ನೀನ್ ಹಿಂಗೆಲ್ಲ ಮಾಡಿ ಅಂತ ಹೇಳ್ತಾರಾ, ಸಪೋರ್ಟ್ ಮಾಡ್ತಾರಾ? ಇಲ್ಲಪ್ಪ ನನ್ನ ಅಭಿಮಾನಿಗಳಾಗಿದ್ರೆ ನೀವು ಯಾವ ಕಾರಣಕ್ಕೂ ಈ ತರ ಎಲ್ಲ ಪುಂಡಾಟ ಮೆರೆಯುವಂಥದ್ದು, ಅಶ್ಲೀಲ ಮೆಸೇಜ್ಗಳನ್ನ ಕಳಿಸುವಂಥದ್ದು ಇಂಥದ್ದೆಲ್ಲ ಮಾಡಬೇಡಿ ಅಂತ ಹೇಳೋದ್ರ ಬದಲಾಗಿ ಅದಕ್ಕೆ ಬೆಂಬಲ ಕೊಡೋಂಥವ್ರು ಇದಾರಾ ನಟರು? ಮಹಿಳೆಯರ ಗೌರವಕ್ಕೆ ಧಕ್ಕೆಯಾಗ್ತಾ ಇದೆಯಾ? ಅಭಿಮಾನಿಗಳ ಹೆಸರಲ್ಲಿ ಗೂಂಡಾಗಿರಿ ಮೆರೀತಾರಲ್ಲ,
ಅವರಿಂದಾಗಿ ಚಂದನವನ ನಲುಗಿದೆಯಾ? ಈ ಪ್ರಶ್ನೆಗಳನ್ನ ಸಾಕಷ್ಟು ಹೆಣ್ಣು ಮಕ್ಕಳು, ಚಂದನವನದ ಹೆಣ್ಣು ಮಕ್ಕಳು ಎತ್ತಿರೋದ್ರಿಂದ ಈ ಪ್ರಶ್ನೆಯನ್ನ ರಿಪಬ್ಲಿಕನ್ ಕೂಡ ಕೇಳ್ತಾ ಇದೆ. ಸ್ಟಾರ್ ವಾರ್ ಹೆಸರಲ್ಲಿ, ಅಭಿಮಾನಿಗಳ ಹೆಸರಲ್ಲಿ ಮತ್ತೊಬ್ಬ ನಟಿ ಅಥವಾ ನಟನಿಗೆ ಅವಮಾನ ಮಾಡುವಂತದ್ದು ನಡೀತಾ ಇದೆಯಾ? ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಬಾಯಿಗೆ ಬಂದಂಗೆ ಅಭಿಮಾನಿಗಳ ಹೆಸರಲ್ಲಿ ಕೆಟ್ಟದಾಗಿ ಮೆಸೇಜು, ಫೋನು ಏನೆಲ್ಲ ನಡೀತಾ ಇದೆಯಾ? ಚಂದನವನದಲ್ಲಿ ಈ ಟ್ರೆಂಡ್ ಜಾಸ್ತಿ ಆಗ್ತಾ ಇದೆ. ಕೆಲವರು ಸೂಪರ್ ಸ್ಟಾರ್ಗಳನ್ನ ಯಾರೂ ಟೀಕೆನೇ ಮಾಡಬಾರ್ದಾ ಅಥವಾ ಯಾರೂ ಅವ್ರ ಬಗ್ಗೆ ಏನು ಹೇಳಬಾರ್ದಾ? ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ್ಗೆ ಬಿಗ್ ಸೊರಗಿದ ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ಸಮರ ನಡೀತಾ ಇದೆ. ಒಂದ್ ಕಡೆ ಕನ್ನಡ ಚಿತ್ರಗಳು ಸೋಲುತ್ತಾ ಇದೆ. ಹಾಗಿರುವಾಗ ಈ ಸ್ಟಾರ್ ವಾರ್ ಎಲ್ಲ ಯಾಕೆ ಅನ್ನೋ ಪ್ರಶ್ನೆ ಏನಾಗ್ತಿದೆ ಅಂದ್ರೆ, ಫ್ಯಾನ್ಸ್, ಅಭಿಮಾನಿಗಳು ಅನ್ನೋ ಹೆಸರಲ್ಲಿ ಪುಂಡಾಟ ಮೆರಿತಾ ಇದ್ದಾರೆ. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದ ಹಾಗೆ ಕಮೆಂಟ್ ಮಾಡೋದು, ಏನೇನೋ ಗಲಾಟೆ ಜಗಳಗಳಾಡುವಂಥದ್ದು, ಬೇಕಾಬಿಟ್ಟಿ ತೇಜೋವಧೆ ಮಾಡುವಂಥದ್ದು, ಇಂಥದ್ದೆಲ್ಲ ಆಗ್ತಾ ಇದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಫ್ಯಾನ್ಸ್ ಪುಂಡಾಟಕ್ಕೆ ಸ್ಯಾಂಡಲ್ವುಡ್ ಬೆಂಬಲ ಕೂಡ ಇದೆಯಾ? ಸ್ಯಾಂಡಲ್ವುಡ್ನಲ್ಲೂ ಹೀರೋಗಳು ಅಥವಾ ಕೆಲವರು ತಮ್ಮ ಅಭಿಮಾನಿಗಳಿಗೆ ಆಯ್ತು ನೀವು ಹಿಂಗೆಲ್ಲ ಮಾಡಿ ಅಂತ ಹೇಳ್ತಾರಾ, ಸಪೋರ್ಟ್ ಮಾಡ್ತಾರಾ? ಇಲ್ಲಪ್ಪ, ನನ್ನ ಅಭಿಮಾನಿಗಳಾಗಿದ್ರೆ ನೀವು ಯಾವ ಕಾರಣಕ್ಕೂ ಈ ತರ ಎಲ್ಲ ಪುಂಡಾಟ ಮೆರೆಯುವಂಥದ್ದು, ಅಶ್ಲೀಲ ಮೆಸೇಜ್ಗಳನ್ನ ಕಳಿಸುವಂಥದ್ದು ಇಂಥದ್ದೆಲ್ಲ ಮಾಡಬೇಡಿ ಅಂತ ಹೇಳೋದ್ರ ಬದಲಾಗಿ ಅದಕ್ಕೆ ಬೆಂಬಲ ಕೊಡೋಂಥವ್ರು ಇದಾರಾ ನಟರು? ಮಹಿಳೆಯರ ಗೌರವಕ್ಕೆ ಧಕ್ಕೆಯಾಗ್ತಾ ಇದೆಯಾ? ಅಭಿಮಾನಿಗಳ ಹೆಸರಲ್ಲಿ ಗೂಂಡಾಗಿರಿ ಮೆರೀತಾರಲ್ಲ, ಅವರಿಂದಾಗಿ ಚಂದನವನ ನಲುಗಿದೆಯಾ? ಈ ಪ್ರಶ್ನೆಗಳನ್ನ ಸಾಕಷ್ಟು ಹೆಣ್ಣು ಮಕ್ಕಳು, ಚಂದನವನದ ಹೆಣ್ಣು ಮಕ್ಕಳು ಎತ್ತಿರೋದ್ರಿಂದ ಈ ಪ್ರಶ್ನೆಯನ್ನ ರಿಪಬ್ಲಿಕನ್ ಕೂಡ ಕೇಳ್ತಾ ಇದೆ. ಸ್ಟಾರ್ ವಾರ್ ಹೆಸರಲ್ಲಿ, ಅಭಿಮಾನಿಗಳ ಹೆಸರಲ್ಲಿ ಮತ್ತೊಬ್ಬ ನಟಿ ಅಥವಾ ನಟನಿಗೆ ಅವಮಾನ ಮಾಡುವಂತದ್ದು ನಡೀತಾ ಇದೆಯಾ? ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಬಾಯಿಗೆ ಬಂದಂಗೆ ಅಭಿಮಾನಿಗಳ ಹೆಸರಲ್ಲಿ ಕೆಟ್ಟದಾಗಿ ಮೆಸೇಜು, ಫೋನು ಏನೆಲ್ಲ ನಡೀತಾ ಇದೆಯಾ? ಚಂದನವನದಲ್ಲಿ ಈ ಟ್ರೆಂಡ್ ಜಾಸ್ತಿ ಆಗ್ತಾ ಇದೆ. ಕೆಲವರು ಸೂಪರ್ ಸ್ಟಾರ್ಗಳನ್ನ ಯಾರೂ ಟೀಕೆನೇ ಮಾಡಬಾರ್ದಾ ಅಥವಾ ಯಾರೂ ಅವ್ರ ಬಗ್ಗೆ ಏನು ಹೇಳಬಾರ್ದಾ? ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ್ಗೆ ಬಿಗ್ ಸೊರಗಿದ ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ಸಮರ ನಡೀತಾ ಇದೆ. ಒಂದ್ ಕಡೆ ಕನ್ನಡ ಚಿತ್ರಗಳು ಸೋಲುತ್ತಾ ಇದೆ. ಹಾಗಿರುವಾಗ ಈ ಸ್ಟಾರ್ ವಾರ್ ಎಲ್ಲ ಯಾಕೆ ಅನ್ನೋ ಪ್ರಶ್ನೆ ಏನಾಗ್ತಿದೆ ಅಂದ್ರೆ, ಫ್ಯಾನ್ಸ್, ಅಭಿಮಾನಿಗಳು ಅನ್ನೋ ಹೆಸರಲ್ಲಿ ಪುಂಡಾಟ ಮೆರಿತಾ ಇದ್ದಾರೆ. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದ ಹಾಗೆ ಕಮೆಂಟ್ ಮಾಡೋದು, ಏನೇನೋ ಗಲಾಟೆ ಜಗಳಗಳಾಡುವಂಥದ್ದು, ಬೇಕಾಬಿಟ್ಟಿ ತೇಜೋವಧೆ ಮಾಡುವಂಥದ್ದು, ಇಂಥದ್ದೆಲ್ಲ ಆಗ್ತಾ ಇದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಫ್ಯಾನ್ಸ್ ಪುಂಡಾಟಕ್ಕೆ ಸ್ಯಾಂಡಲ್ವುಡ್ ಬೆಂಬಲ ಕೂಡ ಇದೆಯಾ? ಸ್ಯಾಂಡಲ್ವುಡ್ನಲ್ಲೂ ಹೀರೋಗಳು ಅಥವಾ ಕೆಲವರು ತಮ್ಮ ಅಭಿಮಾನಿಗಳಿಗೆ ಆಯ್ತು ನೀವು ಹಿಂಗೆಲ್ಲ ಮಾಡಿ ಅಂತ ಹೇಳ್ತಾರಾ, ಸಪೋರ್ಟ್ ಮಾಡ್ತಾರಾ? ಇಲ್ಲಪ್ಪ, ನನ್ನ ಅಭಿಮಾನಿಗಳಾಗಿದ್ರೆ ನೀವು ಯಾವ ಕಾರಣಕ್ಕೂ ಈ ತರ ಎಲ್ಲ ಪುಂಡಾಟ ಮೆರೆಯುವಂಥದ್ದು, ಅಶ್ಲೀಲ ಮೆಸೇಜ್ಗಳನ್ನ ಕಳಿಸುವಂಥದ್ದು ಇಂಥದ್ದೆಲ್ಲ ಮಾಡಬೇಡಿ ಅಂತ ಹೇಳೋದ್ರ ಬದಲಾಗಿ ಅದಕ್ಕೆ ಬೆಂಬಲ ಕೊಡೋಂಥವ್ರು ಇದಾರಾ ನಟರು? ಮಹಿಳೆಯರ ಗೌರವಕ್ಕೆ ಧಕ್ಕೆಯಾಗ್ತಾ ಇದೆಯಾ? ಅಭಿಮಾನಿಗಳ ಹೆಸರಲ್ಲಿ ಗೂಂಡಾಗಿರಿ ಮೆರೀತಾರಲ್ಲ, ಅವರಿಂದಾಗಿ ಚಂದನವನ ನಲುಗಿದೆಯಾ? ಈ ಪ್ರಶ್ನೆಗಳನ್ನ ಸಾಕಷ್ಟು ಹೆಣ್ಣು ಮಕ್ಕಳು, ಚಂದನವನದ ಹೆಣ್ಣು ಮಕ್ಕಳು ಎತ್ತಿರೋದ್ರಿಂದ ಈ ಪ್ರಶ್ನೆಯನ್ನ ರಿಪಬ್ಲಿಕನ್ ಕೂಡ ಕೇಳ್ತಾ ಇದೆ. ಸ್ಟಾರ್ ವಾರ್ ಹೆಸರಲ್ಲಿ, ಅಭಿಮಾನಿಗಳ ಹೆಸರಲ್ಲಿ ಮತ್ತೊಬ್ಬ ನಟಿ ಅಥವಾ ನಟನಿಗೆ ಅವಮಾನ ಮಾಡುವಂತದ್ದು ನಡೀತಾ ಇದೆಯಾ? ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಬಾಯಿಗೆ ಬಂದಂಗೆ ಅಭಿಮಾನಿಗಳ ಹೆಸರಲ್ಲಿ ಕೆಟ್ಟದಾಗಿ ಮೆಸೇಜು, ಫೋನು ಏನೆಲ್ಲ ನಡೀತಾ ಇದೆಯಾ? ಚಂದನವನದಲ್ಲಿ ಈ ಟ್ರೆಂಡ್ ಜಾಸ್ತಿ ಆಗ್ತಾ ಇದೆ. ಕೆಲವರು ಸೂಪರ್ ಸ್ಟಾರ್ಗಳನ್ನ ಯಾರೂ ಟೀಕೆನೇ ಮಾಡಬಾರ್ದಾ ಅಥವಾ ಯಾರೂ ಅವ್ರ ಬಗ್ಗೆ ಏನು ಹೇಳಬಾರ್ದಾ? ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ್ಗೆ ಬಿಗ್